ಸಿದ್ದರಾಮಯ್ಯ ಮತ್ತು ಡಿ ಕೆ ಇಬ್ಬರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಾರೆ ಎಂ ಬಿ ಪಾಟೀಲ್ ಮಾತಾಡ್ತಾ ಹೇಳಿದ್ರು, ನಮಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಂ ಅವ್ರಿಗೆ, ಡಿ ಸಿ ಎಂ ಅವ್ರಿಗೆ, ಎಂ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್, ನೋ ಅದರ್ ಕಾಮೆಂಟ್ಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈ ಇದೆ ಆದರೆ ಕಮಾಂಡ್ ಇಲ್ಲ, ಹಿಂಗಾಗಿನೇ ಸೆಟ್ಲ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತು. ಇವರ ಗೊಂದಲಮಯ ಸ್ಥಿತಿ ಇದೆಯಲ್ಲ, ಇದರಿಂದ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಸರ್ಕಾರ ತನ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ರಂಭಾಪುರಿ ಪೀಠದಲ್ಲಿ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಆಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆ್ಯಸ್ ಇಟ್ ಈಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಎರಡೂ ಇದು ಒಂದೇ ಹೆಸರು ಅಂತ ಹೇಳ್ಬೋದು, ಸಿನಾನಿಮಸ್ ಅಂತೇನು ಇಂಗ್ಲೀಷ್ದಾಗ ಹೇಳ್ತಾರೆ. ಆ ರೀತಿ ಇದ್ದಂಥ ಸ್ಥಿತಿಯೊಳಗೆ ಈ ಅರಾಜಕತೆಯಿಂದ, ಈ ಅಸ್ಥಿರತೆಯಿಂದ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮತ್ತು ಭ್ರಷ್ಟಾಚಾರ, ಆಡಳಿತದ ಯಂತ್ರದ ನಿಯಂತ್ರಣ ಸಂಪೂರ್ಣ ಕಳ್ಕೊಂಡಿರುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂಥ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ